ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿತ್ತ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು.
ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿದ್ದ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿದ್ದ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಭೇಟಿ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆಶಿ ದೆಹಲಿ ಪ್ರವಾಸ ಮಾಡಿದ್ದಾರೆ. ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಕಾಲ್ತುಳಿತ ಕೇಸ್ನಲ್ಲಿ ಡಿಕೆಶಿ ಗುರಿ ಮಾಡಲು ಮುಂದಾಗಿದ್ದ ಸಿಎಂ ಟೀಮ್. ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ತೀವ್ರ ಆಕ್ಷೇಪ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪವನ್ನು ಕೂಡ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿತ್ತು ಅಂತ ಹೇಳಲಾಗಿತ್ತು. ಸೊ ಇದೀಗ ಸಿಎಂ ಪಾಳ್ಯ ವರ್ಸಸ್ ಡಿಕೆಶಿ ಏನು ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಿ ಮನೆ ಮಾಡಿದೆ.